ಆ ಗ್ರಾಮದ ಜನರಿಗೆ ಕಾಡ್ತಿದ್ದಂತೆ ಬ್ರಹ್ಮ ರಾಕ್ಷಸನ ಕಾಟ. ಹೀಗಾಗಿ ಆ ಗ್ರಾಮದ ಜನರು ದೈವರಾಜ ಬಬ್ಬು ಸ್ವಾಮಿಯ ಮೊರೆ ಹೋಗಿದ್ರು. ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಬ್ರಹ್ಮ ರಾಕ್ಷಸನಿಗೆ ನಡುರಾತ್ರಿಯಲ್ಲಿ ನಡೆಯಿತು ಮೋಕ್ಷ. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರೂ ಓಡಾಡದಂತೆ ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿತ್ತು. ಏನದು ಹಾಗಾದ್ರೆ ಸ್ಟೋರಿ ಇಲ್ಲಿದೆ ನೋಡಿ. ಊರಿನ ಜನರಿಗೆ ಕಾಡುತ್ತಿತ್ತು ಬ್ರಹ್ಮ ರಾಕ್ಷಸ ಕಾಟ. ದೈವರಾಜ ಬಬ್ಬು ಸ್ವಾಮಿಯ ಮೊರೆ ಹೋದ ಗ್ರಾಮಸ್ಥರು. ನಡುರಾತ್ರಿಯಲ್ಲಿ ನಡೆಯಿತು ಬ್ರಹ್ಮ ರಾಕ್ಷಸನ ಉಚ್ಚಾಟನೆ. ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶಿಷ್ಟ ಸ್ಥಾನವಿದೆ. ದೈವಗಳ ಮೇಲೆ ತುಳುವರಿಗೂ ಅಷ್ಟೇ ನಂಬಿಕೆ. ಇದರ ಜೊತೆ ಪ್ರೇತಾತ್ಮ, ಬ್ರಹ್ಮ ರಾಕ್ಷಸಗಳ ಇರುವಿಕೆಯ ಬಗ್ಗೆಯೂ ಸಾಕಷ್ಟು ನಂಬಿಕೆಗಳಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮಂಗಳೂರಿನಲ್ಲೊಂದು ವಿಶಿಷ್ಟ ಅಪರೂಪದ ಘಟನೆ ನಡೆದಿದೆ. ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ಕೊಡೋ ಉಚ್ಚಾಟನೆ ಕಾರ್ಯ ನಡೆದಿದೆ. ಇದಕ್ಕೆ ಕಾರಣವೂ ಇದೆ. ಮಂಗಳೂರು ನಗರದ ಕೊಟ್ಟಾರ ಬಳಿಯ ದೇರೇಬೈಲ್ನ ಗ್ರಾಮಸ್ಥರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ರು. ಬ್ರಹ್ಮ ರಾಕ್ಷಸನಿಂದಲೇ ಈ ರೀತಿ ನಾನಾ ತೊಂದರೆಗಳು ಎದುರಾಗಿದೆ ಅನ್ನೋದು ಜ್ಯೋತಿಷ್ಯರ ಮೂಲಕವೂ ಗ್ರಾಮಸ್ಥರಿಗೆ ಕಂಡು ಬಂದಿತ್ತು. ಇದರ ಜೊತೆ ಈ ಗ್ರಾಮದ ಆರಾಧ್ಯ ದೈವ ಆಗಿರೋ ಮಹಾದೈವರಾಜ ಕೋಟೆದ ಬಬ್ಬುಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆರಂಭ ಮಾಡೋ ಮೊದಲು ದೈವಸ್ಥಾನದವರು ಪ್ರಶ್ನಾ ಚಿಂತನೆ ನಡೆಸಿದಾಗ ಅಲ್ಲೂ ಈ ಬ್ರಹ್ಮ ರಾಕ್ಷಸನ ತೊಂದರೆ ಇರೋದು ಬೆಳಕಿಗೆ ಬಂದಿದೆ. ಇಡೀ ಊರಿನವರು ಸೇರಿ ಈ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿದೆ. ಅದರಂತೆ ನಿನ್ನೆ ನಡುರಾತ್ರಿಯಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ನಡೆದಿದೆ. ದೈವರಾಜ ಕೋಟದಬ್ಬು ಪರಿವಾರ ಶಕ್ತಿ ಇರುವಂತಹ ಒಂದು ಸಾನ್ನಿಧ್ಯ ಪ್ರಕಾರವಾಗಿ ಕತ್ತಲಕಾನಗುಲಿಗೆ ಅಂತ ಒಂದು ಪ್ರಧಾನ ಶಕ್ತಿ ಇಲ್ಲಿ. ಅದು ಪ್ರಕಾರವಾಗಿ ಇವತ್ತು ಯಾವ ರೂಪ ಅಂದರೆ ಅದಕ್ಕೊಂದು ಬಲಿ ಅಂತ ಉಂಟು. ಬಲಿ ಅಂದರೆ ಆ ಶಕ್ತಿಯನ್ನೆಲ್ಲ ವಶ ಮಾಡಿ ಆ ಬಲಿಗೆ ಒಂದು ಪ್ರವೇಶ ಮಾಡಿ ನದಿಯ ದಡದ ಕಿನಾರೆಯಲ್ಲಿ ಹೋಗಿ ಅದನ್ನು ನಾವು ಉಚ್ಚಾಟನೆ ಮಾಡೋದು. ಉಚ್ಚಾಟನೆ ಅಂದರೆ ಇಲ್ಲಿ ಎಲ್ಲ ಮನೆಯವರು ಒಂದು ತೂಟೆ, ಒಂದು ಲಿಂಬೆ, ಒಂದು ಕೋಲಿ ಯಾಕೆ ತರಬೇಕಂದ್ರೆ ಹೇಳಿದರೆ ಆ ಮನೆಯಲ್ಲಿ ಎಂಥ ಒಂದು ರೂಪದಲ್ಲಿ ಶಕ್ತಿಯ ಒಂದು ಎಂತಾದರೆ ಒಂದು ಉಪದ್ರೆಯಲ್ಲಿದ್ದರೆ ಅದರಲ್ಲಿ ಇವತ್ತು ಮಾಡುವಂಥ ಕಾರ್ಯಭಾಗದಲ್ಲಿ ಪೂರ್ಣವಾಗಿ ಸರಿಯಾಗ್ತದೆ ಅಂದರೆ ಹಿರಿಯವರು ಮಾಡಿಕೊಂಡು ಬಂದಂಥ ಒಂದು ಪದ್ಧತಿ. ಊರಿಗೆ ಊರೇ ಸೇರಿ ಈ ಉಚ್ಚಾಟನೆ ನಡೆಸಬೇಕಾಗಿರೋದ್ರಿಂದ ಪ್ರತಿ ಮನೆಯವರು ಇದರಲ್ಲಿ ಭಾಗಿಯಾಗಬೇಕು. ಅದರಂತೆ ಪ್ರತಿ ಮನೆಯಿಂದ ರಕ್ತ ಬಲಿಗಾಗಿ ಒಂದು ಕೋಳಿ, ಒಂದು ನಿಂಬೆಹಣ್ಣು, ಒಂದು ತೆಂಗಿನಕಾಯಿ, ಒಂದು ತೆಂಗಿನ ಗರಿಯ ದೀವಟಿಗೆಯನ್ನ ದೈವಸ್ಥಾನಕ್ಕೆ ನೀಡಬೇಕು. ರಾತ್ರಿ 12 ಗಂಟೆಯಾಗುತ್ತಿದ್ದಂತೆ ದೈವರಾಜ ಬಬ್ಬುಸ್ವಾಮಿ ಹಾಗೂ ಗುಳಿಗ ದೈವದ ಪಾತ್ರೆಯ ದರ್ಶನ ಸೇವೆಯಾಗಿ ಬಳಿಕ ಆ ಪರಿಸರದಲ್ಲಿ ಇರೋ ಎಲ್ಲಾ ಪ್ರೇತಾತ್ಮ, ಬ್ರಹ್ಮ ರಾಕ್ಷಸನನ್ನ ದೈವರಾಜ ಬಬ್ಬುಸ್ವಾಮಿ ಆವಾಹನೆ ಮಾಡಿ ಗುಳಿಗ ದೈವದ ಮೂಲಕ ಕಳುಹಿಸಿ ನದಿ ತೀರದಲ್ಲಿ ಮೋಕ್ಷ ನೀಡಲಾಯಿತು. ಊರಿನವರೆಲ್ಲ ಒಂದು 10 ಗಂಟೆಯ ನಂತರ 10 ಗಂಟೆಯಿಂದ ಒಂದು 3 ಗಂಟೆವರೆಗೆ ಯಾರು ಕೂಡ ಸಂಚಾರಕ್ಕೆ ಮಾಡಲಿಕ್ಕಿಲ್ಲ. ಅದು ವಾಹನ ಕೂಡ ಆಗ್ಬೋದು, ಅದು ಮನುಷ್ಯ ರೂಪದಲ್ಲಿ ಕೂಡ ಆಗ್ಬೋದು, ಮಾನವರು ಕೂಡ ಆಗ್ಬೋದು. ಈ ಗ್ರಾಮಕ್ಕೆ ಸಂಬಂಧ ಎಷ್ಟು ದಾರಿ ಉಂಟು ಅಷ್ಟು ದಾರಿಯಲ್ಲಿ ಆದಮೇಲೆ ಅವರಿಗೆ ಒಂದೊಂದು ಮನೆಯಲ್ಲಿ ಒಂದು ತೆಂಗಿನಕಾಯಿ, ಒಂದು ಗರಿಕೆ, ಒಂದು ಸೂಟೆ, ತೆಂಗಿನ ಗರಿಕೆ ಒಂದು ಸೂಟೆ, ಆದಮೇಲೆ ಒಂದು ಲಿಂಬೆ ಹುಲಿ, ಆದಮೇಲೆ ಒಂದು ಕೋಲಿ, ಇದನ್ನು ಅವರ ಮನೆಗೆ ಒಂದು ಸುತ್ತು ಬಂದು ಅವರ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅವರಿಗೆ ಕೂಡ ಸಲಹೆಯನ್ನು ಸುತ್ತಿ ಮನೆಗೆ ಆಗಿ ಜಾಗಕ್ಕೆ ಆಗಿ ಎಂತ ಕೂಡ ತೊಂದರೆ ಇದ್ದರೂ ಕೂಡ ಅದರ ವಕ್ರದೃಷ್ಟಿ ಅಲ್ಲಿಗೆ ಕೂಡ ಬಿದ್ದಿದ್ದರೆ ಕೂಡ ಅದರಲ್ಲಿ ಆಹ್ವಾನ ಮಾಡಿ ಕ್ಷೇತ್ರಕ್ಕೆ ತರುವುದನ್ನು. ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಪ್ರಕ್ರಿಯೆಗಳು ರಾತ್ರಿ 11 ಗಂಟೆಗೆ ಆರಂಭಗೊಂಡು ಮುಂಜಾನೆವರೆಗೂ ನಡೆಯಿತು. ದೈವಸ್ಥಾನದಲ್ಲಿ ಉಚ್ಚಾಟನೆ ಮಾಡಿದ ಬಳಿಕ ಸುಮಾರು 5 ಕಿಲೋಮೀಟರ್ ದೂರ ಇರುವ ಕೂಳೂರಿನ ಫಲ್ಗುಣಿ ನದಿಯವರೆಗೂ ಗುಳಿಗ ದೈವ ಸೇರಿ ಕ್ಷೇತ್ರದವರು ನಡೆದುಕೊಂಡೇ ತೆರಳಿ ನದಿ ತೀರಕ್ಕೆ ಬಿಟ್ಟಿದ್ದಾರೆ. ಈ ಮೂಲಕ ಬ್ರಹ್ಮ ರಾಕ್ಷಸ ಈ ದೇರೇಬೈಲ್ ಗ್ರಾಮದಿಂದ ಹೊರಟು ಹೋಯಿತು ಅನ್ನೋ ನಂಬಿಕೆ. ಒಟ್ಟಿನಲ್ಲಿ ಇಂತಹ ಅಪರೂಪದ ವಿಶಿಷ್ಟ ಸಂಪ್ರದಾಯಕ್ಕೆ ದೇರೇಬೈಲ್ ಗ್ರಾಮ ಸಾಕ್ಷಿಯಾಯಿತು. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.